ಈ ಕ್ಷಣದ ಟಾಪ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಕೊಡಲಾಗುತ್ತೆ ಎಂಬುವ ಮಾಹಿತಿ ಬಗ್ಗೆ ಬಂದಿರೋ ಅಪ್ಡೇಟ್. ಮತ್ತೆ BPL ಕಾರ್ಡ್ದಾರರಿಗೆ ಮತ್ತು ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಶಾಕಿಂಗ್ ನ್ಯೂಸ್, ಒಂದು ಗುಡ್ ನ್ಯೂಸ್, ಎರಡು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಬಂಗಾರ ಪ್ರಿಯರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ ಎರಡೂ ಕೂಡ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ. ಹಾಗೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಗುಡ್ ನ್ಯೂಸ್. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗುತ್ತೆ ಎಂಬುವ ಒಂದು ಮಾಹಿತಿ ಬರ್ತಾ ಇದೆ. ಬನ್ನಿ ಈಗ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ. ಇದೇ ತರ ಬಿಸಿ ಬಿಸಿ ಸುದ್ದಿಗಳು ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫ್ರೀ ಆಗಿ ಸಿಗುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ತಾನೇ ಬಂದಿದೆ ಅಂತಾನೆ ಹೇಳ್ಬಹುದು. 2,000 ರೂಪಾಯಿ 21ನೇ ಕಂತಿನ ಹಣವನ್ನ ಜುಲೈನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಎಂಬುವ ಒಂದು ಮಾಹಿತಿ ಬಂದಿರುವಂತದ್ದು. ಹೌದು ಗೆಳೆಯರೆ, ಈಗಾಗಲೇ 19, 20 ಕಂತಿನ ಹಣವನ್ನ ಜಮೆ ಮಾಡಿದ್ದಿಲ್ಲ ಸರ್ಕಾರ, ಅದು ಈಗ ಬಿಡುಗಡೆಯಾಗಿ ಜಮೆ ಕೂಡ ಆಗಿದೆ ಎಂಬುವ ಒಂದು ಮಾಹಿತಿ ಬಂದಿದೆ. ಗ್ಯಾರಂಟಿ ನಂಬರ್ 2 ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಎಲ್ಲ ಮಹಿಳೆಯರಿಗೂ ಕೂಡ ಬರೋಬ್ಬರಿ ಸರ್ಕಾರ ಇಲ್ಲಿವರೆಗೂ ಒಂದೊಂದು ಅಕೌಂಟ್ಗೆ 40,000 ರೂಪಾಯಿ ಜಮೆ ಮಾಡಿದೆ ಎಂಬುವ ಒಂದು ಮಾಹಿತಿ ನಮಗೆ ಸಿಕ್ಕಿರುವುದು. ಹೌದು ಗೆಳೆಯರೆ, ಈಗ ತಾನೇ ಬಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು. 20 ಕಂತಿನ ಹಣವನ್ನ ಕರ್ನಾಟಕ ರಾಜ್ಯದಂತ ಜಿಲ್ಲಾವಾರು ಬಿಡುಗಡೆ ಮಾಡಲಾಗಿದ್ದು, ಈಗಾಗಲೇ 2,000 ರೂಪಾಯಿ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಕೆಲವೊಬ್ಬರಿಗೆ 19 ಕಂತು, 20 ಕಂತು ಸೇರಿಸಿ ಒಟ್ಟಿಗೆ 4,000 ರೂಪಾಯಿ ಜಮೆ ಮಾಡಲಾಗಿದೆ ಅಂತಾನೂ ಕೂಡ ಮಾಹಿತಿ ಇಲ್ಲಿ ಬಂದಿರುವಂತದ್ದು. ಕೆಲವೊಬ್ಬರು 21ನೇ ಕಂತಿನೂ ಕೂಡ ಜಮೆ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಇದು ಸುಳ್ಳು ಸುದ್ದಿ ಅಂತ ಹೇಳಲಾಗಿದೆ. ಇನ್ನು 21 ಕಂತಿನ ಹಣವನ್ನ ಇನ್ನು ಜಿಲ್ಲಾವಾರು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಸರ್ಕಾರ ಈಗ ಒಂದು ಮಾಹಿತಿ ಕೊಟ್ಟಿರೋ ಪ್ರಕಾರ ನೋಡೋದಾದ್ರೆ 20 ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಒಂದು ಕಂತಿಗೆ 2,000 ರೂಪಾಯಿ ಅಂದ್ರೆ 20 ಕಂತಂದ್ರೆ ಬರೋಬ್ಬರಿ 40,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸರ್ಕಾರ ಒಂದೊಂದು ಅಕೌಂಟ್ಗೆ ಜಮೆ ಮಾಡಿದ್ದು, ಇದು ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ನಿಮ್ಮ ಅಕೌಂಟ್ಗೆ 40,000 ರೂಪಾಯಿ ಬಂದಿದೆ ಗೆಳೆಯರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಬರೋಬ್ಬರಿ 20 ಕಂತು ಹಾಕೋದ್ರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಒಂದು ಮೈಲುಗಲ್ಲ ಅಂತ ಹೇಳ್ಬಹುದು. ಮತ್ತೆ ಗೆಳೆಯರೆ, BPL ರೇಷನ್ ಕಾರ್ಡ್ದಾರರಿಗೆ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಇಂದ ಶುರು ಮಾಡೋದೇನಪ್ಪ ಅಂದ್ರೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಜೂನ್ 30 ಕೊನೆ ದಿನಾಂಕ. ಯಾರು ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಮ್ಮ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ನೋಡಿ, ಅವರು ಈ KYC ಮಾಡುವುದು ಸರ್ಕಾರ, ರಾಜ್ಯ ಸರ್ಕಾರ, ಭಾರತ ಸರ್ಕಾರ ಎರಡೂ ಕೂಡ ಕಡ್ಡಾಯ ಮಾಡಿರೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬಹುದು. ಈ KYC ಮಾಡಿಕೊಳ್ಳದೆ ಇರುವ ಪಡಿತರ ಚೀಟಿದಾರರು ಮುಂದಿನ ತಿಂಗಳು ಆಹಾರ ಧಾನ್ಯ ವಿತರಣೆಯನ್ನ ಸ್ಥಗಿತ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಮತ್ತು ಆಧಾರ್ ದೃಢೀಕರಣ, ಈ KYC ಮಾಡದೇ ಇರುವ ಫಲಾನುಭವಿಗಳಿಗೆ ಜುಲೈ ತಿಂಗಳಿಂದ ಪಡಿತರ ಹಂಚಿಕೆ ಕೂಡ ಸ್ಥಗಿತ ಮಾಡಲಾಗುತ್ತೆ ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ KYC ಮಾಡುವುದು ಈಗ ಕಡ್ಡಾಯ ಮಾಡಲಾಗಿದೆ ಅಂತ ಹೇಳಬಹುದು. ನೀವು ಕೂಡ ಈ KYC ಮಾಡಿಸಿಲ್ಲ ಅಂದ್ರೆ ಜುಲೈ ತಿಂಗಳಿಂದ ನಿಮಗೆ ರೇಷನ್ ಸಿಗೋದಿಲ್ಲ. ಈಗ ಗುಡ್ ನ್ಯೂಸ್ ಹೇಳೋದಾದ್ರೆ, ಜೂನ್ 2025 ಆರಂಭವು ಭಾರತದ ಕೋಟ್ಯಂತರ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಹೊಸ ಭರವಸೆ ತರ್ತಾ ಇದೆ. ಕೇಂದ್ರ ಸರ್ಕಾರ ಜೂನ್ 2025 ಪಡಿತರ ಚೀಟಿ ಉಚಿತ ವಿತರಣಾ ಯೋಜನೆಯಲ್ಲಿ ಪಡಿತರ ಚೀಟಿದಾರರಿಗೆ ಒಂದು ದೊಡ್ಡ ಘೋಷಣೆ ಮಾಡಲಿದೆ ಅಂತ ಹೇಳಲಾಗಿದೆ. ಈ ಯೋಜನೆ ಮೂಲಕ ಉಚಿತ ಪಡಿತರ ಮಾತ್ರವಲ್ಲದೆ ಗೋಧಿ, ಅಕ್ಕಿ, ದ್ವಿದಳ ಧಾನ್ಯಗಳು, ಸಕ್ಕರೆ, ಎಣ್ಣೆ, ಉಪ್ಪು, ಮಸಾಲೆಗಳು, ಸೋಪ್, ಚಹಾ ಎಲೆಗಳು ಮತ್ತು ಹಾಲಿನ ಪುಡಿ ಅಂತ 10 ದೈನಂದಿನ ಅಗತ್ಯ ವಸ್ತುಗಳನ್ನು ಸಹ ಉಚಿತವಾಗಿ ನೀಡಬಹುದು ಅಂತ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಹೌದು ಗೆಳೆಯರೆ, 10 ಅಗತ್ಯ ವಸ್ತುಗಳು ಕೂಡ ಪಡಿತರ ಚೀಟಿದಾರರಿಗೆ ಉಚಿತವಾಗಿ ನೀಡಬಹುದು ಅಂತ ಸರ್ಕಾರದಿಂದ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು. ಗೋಧಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಎಣ್ಣೆ, ಉಪ್ಪು, ಮಸಾಲೆಗಳು, ಚಹಾ ಎಲೆಗಳು, ಹಾಲಿನ ಪುಡಿ. ಇದಲ್ಲದೆ ಕೆಲವು ರಾಜ್ಯಗಳಲ್ಲಿ ಅರ್ಹ ಕುಟುಂಬಗಳಿಗೆ ಮಾತ್ರ ಇದು ಕೊಡಲಾಗುತ್ತೆ. ಕೆಲವು ರಾಜ್ಯಗಳಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು. ಆದ್ರೆ ಯೋಜನೆಗಳಿಗೆ ಕೆಲವು ಅಗತ್ಯ ಷರತ್ತುಗಳನ್ನು ಕೂಡ ಹಾಕಬಹುದು. BPL, AAY ಮತ್ತು PHH ಹೊಂದಿರಬೇಕು ಎಂಬುವ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು. ಬನ್ನಿ ಗೆಳೆಯರಿಗೆ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ದರದಲ್ಲಿ ದಿಢೀರನೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಯುದ್ಧಗಳು ಶುರುವಾಗಿದೆ. ನಮ್ಮ 2025 ಇಸ್ವಿಯಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ತುಂಬಾ ನಡೀತಾ ಇದೆ. ಈಗ ಬಂಗಾರದ ದರದಲ್ಲೂ ಕೂಡ ಏರಿಕೆ ಆಗಬಹುದು. ಈಗಾಗಲೇ ಬಂಗಾರದ ದರ 1 ಲಕ್ಷ ರೂಪಾಯಿ ಗಡಿ ದಾಟಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹೌದು ಗೆಳೆಯರೆ, ನೀವೇನಾದ್ರೂ 24 ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ ಬರೋಬ್ಬರಿ 10 ಗ್ರಾಮ್ಗೆ 1,910 ರೂಪಾಯಿ ಆಗಿದೆ. ಅಂದ್ರೆ ಗೆಳೆಯರೆ, ಲೆಕ್ಕ ಹಾಕಿ 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಮತ್ತೆ ಇಸ್ರೇಲ್ ಇರಾನ್ ಯುದ್ಧ ಶುರುವಾದ ಬಳಿಕ ಬಂಗಾರದ ದರ ಮತ್ತಷ್ಟು ಏರಿಕೆ ಆಗಬಹುದು ಅಂತ ಈಗ ಒಂದು ಮಾಹಿತಿ
ತಜ್ಞರು ಕೊಟ್ಟಿರುವಂಥದ್ದು. ಹೀಗಾಗಿ ಬಂಗಾರದ ದರ 1,10,000 ರೂಪಾಯಿ ಗಡಿ ದಾಟಬಹುದು. 2025 ಡಿಸೆಂಬರ್ವರೆಗೂ ಬಂಗಾರ ದರ ಇನ್ನೂ 10,000 ರೂಪಾಯಿವರೆಗೂ ಏರಿಕೆ ಆಗಲಿದೆ. ಇದಕ್ಕಂದ್ರೆ ಯುದ್ಧಗಳು ಶುರುವಾದರೆ ಗೋಲ್ಡ್ ರಿಸರ್ವ್ ಖಾಲಿ ಆಗುತ್ತೆ. ಗೋಲ್ಡ್ ರಿಸರ್ವ್ಗೆ ತುಂಬ ಡಿಮ್ಯಾಂಡ್ ಬರೋದ್ರಿಂದ ರಿಸರ್ವ್ಗೆ ಈ ಒಂದು ಬೆಲೆ ಕೂಡ ಏರಿಕೆ ಆಗುತ್ತೆ ಎಂಬುವ ಮಾಹಿತಿ ಬಂದಿರುವಂಥದ್ದು. ಈಗಾಗಲೇ ಬಂಗಾರ ಇಸ್ರೇಲ್ ಇರಾನ್ ಯುದ್ಧ ಮಾತ್ರ ಅಲ್ಲ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದನೂ ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಬಂಗಾರ ದರ ಏರಿಕೆ ಆಗ್ತಾನೆ ಬಂದಿದೆ. ಈಗ ಇಸ್ರೇಲ್ ಇರಾನ್ ಯುದ್ಧ ಶುರುವಾಗಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುತ್ತೆ ಎಂಬುವ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂಥದ್ದು. ಹೌದು ಗೆಳೆಯರೆ, ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಕಡೆಗೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಇನ್ನೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಎದಕ್ಕಪ್ಪ ಅಂದರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ, ತೈಲ ಬೆಲೆ ಏರಿಕೆ ಆಗುವುದು ಕೆಲವೊಂದು ಕಡೆಗೆ ಕಾಣ್ತಾ ಇದೆ. ಆದರೆ ಅಂಡಮಾನ್ ಸಮುದ್ರದ ಆಳದಲ್ಲಿ ಭಾರತಕ್ಕೆ 1.84 ಲಕ್ಷ ಕೋಟಿ ಲೀಟರ್ ತೈಲ ಸಿಕ್ಕಿದೆ ಎಂಬುವ ಒಂದು ಮಾಹಿತಿ ಬರ್ತಾ ಇದೆ. ಹೌದು, ಭಾರತದ ಅಂಡಮಾನ್ ಸಮುದ್ರದ ಆಳದಲ್ಲಿ ಅತಿ ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪವಿರುವ ಸಾಧ್ಯತೆ ಇದ್ದು ಅದನ್ನು ಪತ್ತೆ ಮಾಡುವ ಸನಿಹದಲ್ಲಿ ಭಾರತ ಇದೆ ಎಂದು ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾಹಿತಿ ಕೊಟ್ಟಿದ್ದು, ಅಂಡಮಾನ್ ಸಮುದ್ರದಡಿಯಲ್ಲಿ ಬರೋಬ್ಬರಿ 1,84,440 ಕೋಟಿ ಲೀಟರ್ ಅಂದರೆ 11.6 ಕೋಟಿ ಬ್ಯಾರೆಲ್ ತೈಲ ನಿಕ್ಷೇಪವಿರುವ ಸಾಧ್ಯತೆ ಇದ್ದು, ಇದು ಖಚಿತವಾದರೆ ಭಾರತದ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗಲಿದೆ ಎಂಬುವ ಮಾಹಿತಿ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಮತ್ತು ಇದು ಏನಾದರೂ ಸಿಕ್ತಪ್ಪ ಅಂದರೆ, ಭಾರತದ ಅಂಡಮಾನ್ನಲ್ಲಿ ಏನಾದರೂ ತೈಲ ನಿಕ್ಷೇಪ ಸಿಕ್ತಪ್ಪ ಅಂದರೆ ಪೆಟ್ರೋಲ್ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಕೂಡ ಆಗಬಹುದು. ಆದರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಉದ್ವಿಗ್ನತೆ ಏನಿದೆ ನೋಡಿ, ಇದರಿಂದ ಬೆಲೆ ಏರಿಕೆ ಆಗಬಹುದು ಕೂಡ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.